ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದಾರಾ? ಇನ್ನೇನು ಮಾರ್ಚ್ 23 ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. 80ಕ್ಕೆ 80 ಅಂಕ ಗಳಿಸುವ ಸ್ಕೋರಿಂಗ್ ಪ್ಯಾಕೇಜು. ಇದು LBA ಕ್ವಶನ್ಗಳು. ಈ ವರ್ಷ ನಿಮಗೆ LBA ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಕೇಳಿದಿಲ್ಲ. ಆದ್ದರಿಂದ ನೀಲಕ್ಷೆ ಆಧಾರಿತ LBA ಕ್ವಶನ್ ನೋಡ್ತಾ ಹೋಗೋಣ. ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ಇವೇ ಕ್ವಶನ್ಗಳು ಎಕ್ಸಾಮಿಗೆ ಬರ್ತವೆ. ಎಷ್ಟು ಓದ್ಕೊಂಡ್ರೆ ಆರಾಮಾಗಿ 80 ಔಟ್ ಆಫ್ 80 ಮಾಡ್ಬೋದು ಮತ್ತು ಸ್ಕೋರ್ ಮಾಡ್ಬೋದು. ಕೊನೆವರೆಗೆ ನೋಡಿ. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಸೊ ಎಲ್ಲ ಕ್ವಶನ್ ಕೊಡೋದಿಲ್ಲ, ಯಾವುದು ಇಂಪಾರ್ಟೆಂಟು ಅಷ್ಟೇ ಕೊಡ್ತೀನಿ. ಕೊನೆವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಹೇಳ್ತಾ ಇದ್ದಾರಾ ಅಥವಾ ಚಾನಲ್ ಇನ್ನೂ ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮದು SLC ಆನ್ಯುವಲ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಇರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟು ಅಂತಲ್ಲಿ ಎಲ್ಲರೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದು LBA ಕ್ವಶನ್ ಬ್ಯಾಂಕು, ಕಂಪ್ಲೀಟ್ ಕ್ವಶನ್ ಬ್ಯಾಂಕು. ಆದರೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಮೊದಲು ನೀಲಕ್ಷೆ ನೋಡೋಣ. ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಅದರ ಪ್ರಕಾರ ಕ್ವಶನ್ ನೋಡ್ತಾ ಹೋಗೋಣ. ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ಓಕೆ, ಇದು ನೀಲಕ್ಷೆ ನಿಮ್ಮದು. ನೀಲಕ್ಷೆ. ಸೊ ಘಟಕವಾರು ಅಂಕಹಂಚಿಕೆ, ಯಾವ ಪಾಠದ ಮೇಲೆ, ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ನೋಡಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಅಧ್ಯಾಯದಿಂದ ಕೇವಲ ಒಂದು ಪ್ರಶ್ನೆ, ಆಮೇಲೆ 3 ಒಂದು ಪ್ರಶ್ನೆ. ಟೋಟಲಾಗಿ 2 ಪ್ರಶ್ನೆಗಳು 4 ಅಂಕ. ಬರೀ ಎಷ್ಟು ಕೇಳ್ತಾರೆ? 4 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ನೀವು ಎಲ್ಲ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ. ಕೇವಲ 1 ಮಾರ್ಕ್ ಕ್ವಶನ್ ಮತ್ತು 3 ಮಾರ್ಕ್ಸು. ಇವೆರಡು ಕ್ವಶನ್ ನೋಡ್ಕೊಳ್ಳಿ, 4ಕ್ಕೆ 4 ಮಾರ್ಕ್ಸ್ ಬರ್ತವೆ. ಇದೇ ರೀತಿ ಆಮಲಗಳು ಮತ್ತು ಪ್ರತ್ಯಾಮ್ಲಗಳು, ಲವಣಗಳು. ಟೋಟಲ್ ನಿಮಗೆ 1 ಒಂದು ಪ್ರಶ್ನೆ, 2 ಒಂದು ಪ್ರಶ್ನೆ, 3 ಒಂದು ಪ್ರಶ್ನೆ. ಟೋಟಲ್ 3 ಪ್ರಶ್ನೆ, 6 ಅಂಕ. ಇದೇ ರೀತಿ ಓದ್ಕೊಳ್ಳಿ. ಸೊ ಇದನ್ನು ಬಿಟ್ಟು ಬೇರೆ ಯಾವುದು ಕ್ವಶನ್ ಕೇಳೋದಿಲ್ಲ. ಇದೇ ಪ್ರಕಾರ ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದು ಇಲ್ಲಿ ಹೇಳ್ತಾರೆ 1 2 ಪ್ರಶ್ನೆಗಳು. 2 ಅಂಕದ ಒಂದು ಪ್ರಶ್ನೆ, 4 ಅಂಕದ 3 ಅಂಕದ ಒಂದು ಪ್ರಶ್ನೆ. ಟೋಟಲ್ 4 ಕ್ವಶನ್ಗಳು 7 ಅಂಕ. ಇದೇ ರೀತಿ ನೋಡ್ಕೊಳ್ಳಿ. ಇದೇ ಪ್ರಕಾರ ಕ್ವಶನ್ಗಳು ಬರ್ತವೆ. ಕ್ವಶನ್ ಪೇಪರು ಇದೇ ಪ್ರಕಾರ ತೆಗಿತಾರೆ. ಓಕೆ, ಅದರಿಂದ ಎಲ್ಲ ಕ್ವಶನ್ ಓದ್ಕೋಬೇಡಿ, ನೀಲಕ್ಷೆ ಪ್ರಕಾರ ಓದ್ಕೊಳ್ಳಿ. ನಿಮ್ಗೆ ಔಟ್ ಔಟ್ ಮಾಡೋಕ್ಕೆ ಸ್ಕೋರ್ ಮಾಡೋಕ್ಕೆ ಹೇಳ್ತೈತಿ. ಈಗ ನಾನು ಇದೇ ಪ್ರಕಾರ LBA ಕ್ವಶನ್ ಕೊಡ್ತೀನಿ. ಆಗ್ತೈತಾ? ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಬರೀ 4-5 ಕ್ವಶನ್ ಓದಿರಿ ಔಟ್ ಆಫ್ ಔಟ್ ಆಗೋದಿಲ್ಲ. ಅದು ಎಲ್ಲ ಕ್ವಶನ್ ಓದಿದಾಗ ಮಾತ್ರ ಔಟ್ ಆಫ್ ಔಟ್ ಆಗ್ತದೆ. ಆದರೂ ಕೂಡ ನಿಮಗೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಅವ್ನು ಮೊದಲು ಓದ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ ನಾವು LBA ಕ್ವಶನ್ ಬ್ಯಾಂಕನ್ನು. ಇದು ಕಂಪ್ಲೀಟ್ ಕ್ವಶನ್ ಬ್ಯಾಂಕು. ಸೊ ಆದರೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ, ನಾನು ಹೇಳೋ ಕ್ವಶನ್ ಮಾತ್ರ ಓದ್ಕೊಳ್ಳಿ. ಸೊ ಅಧ್ಯಾಯ 1 ಯಾವುದು? ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಅಧ್ಯಾಯದಿಂದ ನಿಮಗೆ ಏನು ಕೇಳ್ತಾರೆ? ಒಂದು ಮಲ್ಟಿಪಲ್ಲು, ಆಮೇಲೆ 3 ಮಾರ್ಕ್ಸು. ಇಷ್ಟೇ ಕ್ವಶನ್ ಓದ್ಕೋಬೇಕು. ನೀಲಕ್ಷೆ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ. ಒಂದು ಮಲ್ಟಿಪಲ್ಲು, 3 ಮಾರ್ಕ್ ಕ್ವಶನ್ನು. ಓಕೆ, ಸೊ ಎಷ್ಟು ಕೇಳ್ತಾರೆ? ಒಂದು ಮಲ್ಟಿಪಲ್ಲು, 3 ಮಾರ್ಕ್ಸು. ಇಷ್ಟೇ ಓದ್ಕೊಳ್ಳೋಣ. ಸೊ ನೋಡ್ತಾ ಹೋಗೋಣ. ಮೊದಲು ಮಲ್ಟಿಪಲ್ ನೋಡೋಣ. ಅಂದರೆ 1 ಮಾರ್ಕ್ಸ್ ಕ್ವಶನ್ನು ಕೇಳೋಣ. ಮಲ್ಟಿಪಲ್ ಮಾತ್ರ ಅಲ್ಲ, 1 ಮಾರ್ಕ್ಸು, 1 ಅಂಕದ ಪ್ರಶ್ನೆ ಮತ್ತು ಮಲ್ಟಿಪಲ್ಲು ಯಾವ್ದು ಬೇಕಾದ್ರೂ ಕೇಳ್ಬೋದು. ಅದರಿಂದ ನಾವು 2 ಕ್ವಶನ್ ನೋಡ್ಕೊಂಡಿರೋಣ. ಓಕೆ, ವೇಟ್ ಮಾಡಿ. ಓಕೆ, ಸೊ 1ನೇ ಕ್ವಶನ್ ನೋಡಿ. ಕೆಳಗಿನಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ಏನಾಗ್ಬೋದು ಉತ್ತರ? ಇದು ಆಪ್ಷನ್ ಎ ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ, ಕಬ್ಬಿನ ತೂಕು ಹಿಡಿಯುವುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು 2ನೇ ಕ್ವಶನ್ನು. ಕೆಳಗಿನಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ. ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಕೇಳಿದರೆ ಇದೇನಾಗ್ಬೋದು? 2ನೇ ಕ್ವಶನ್ನು ಆಪ್ಷನ್ ಸಿ, ಆಕಾರ ಬದಲಾವಣೆ. ನೋಡಿ. ನೆಕ್ಸ್ಟ್ 3ನೇ ಕ್ವಶನ್ನು. Fe2O3 + 2Al Al2O3 + 2Fe ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಯಾವ ವಿಧ ಆಗಿರ್ಬೋದು? 3ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ ಆಗ್ತದೆ, ಸ್ಥಾನಪಲ್ಲಟ ಕ್ರಿಯೆ. ಇನ್ನು ಕ್ವಶನ್ ನಂಬರ್ 4 ನೋಡಿ, ಅಬ್ಸರ್ವ್ ಮಾಡಿ. ಯಾವೆಲ್ಲ ಕ್ವಶನ್ಗಳಿಗೆ ಬ್ರಾಕೆಟಲ್ಲಿ ವರ್ಷವನ್ನು ಕೊಟ್ಟಿದ್ದಾರೆ, ಇಯರನ್ನು ಕೊಟ್ಟಿದ್ದಾರೆ, ಅವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಯಾಕಂದರೆ ಕಳೆದ ವರ್ಷಗಳಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ ಅನಲಿಸಮ್ನಲ್ಲಿ, ಈ ವರ್ಷಗಳು ರಿಪೀಟ್ ಆಗ್ತವೆ.
ಬ್ರಾಕೆಟಲ್ಲಿ ಕ್ವಶನ್ಗಳು ವೇರಿ ಇಂಪಾಯಿಂಟು. ಬ್ರಾಕೆಟಲ್ಲಿ ವರ್ಷಗಳನ್ನು ಕೊಟ್ಟೋ ಕ್ವಶನ್ಗಳು, ಇಯರ್ನ ಕೊಟ್ಟೋ ಕ್ವಶನ್ಗಳು ವೇರಿ ಇಂಪಾಯಿಂಟು. ಆ ಕ್ವಶನ್ ಬಿಡದೆ ಓದ್ಕೊಳ್ಳಿ. ಓಕೆ, ಮೋಸ್ಟ್ ಇಂಪಾಯಿಂಟ್ ಅವೇ. ತುಂಬ ಜನ ಕೇಳ್ತಾರೆ ಇದರಲ್ಲಿ ಯಾವ ಇಂಪಾಯಿಂಟ್ ಅಂದರೆ ಇವೇ ಇಂಪಾಯಿಂಟ್ ನೋಡಿ. ಬ್ರಾಕೆಟಲ್ಲಿ ಕೊಟ್ಟಿದ್ದರೆ ಇಸ್ವಿಗಳನ್ನು, ಅದು ವೇರಿ ಇಂಪಾಯಿಂಟು. ಅವರು ಕಳೆದ ಒಂದು 4-5 ವರ್ಷ ಕೊಟ್ಟಿದ್ದಾರೆ. 2019, 18 ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ. ಆಮೇಲೆ ಮಾಲ್ ಪೇಪರ್ ಕೊಟ್ಟಿದ್ದಾರೆ. ನೆಕ್ಸ್ಟು 4ನೇ ಕ್ವಶನ್ ಆಯಿತು. 4ನೇ ಕ್ವಶನ್ ಏನಾಗ್ಬೋದು ಆನ್ಸರು? ಸೊ 4ನೇದು ಆನ್ಸರ್ ಆಪ್ಷನ್ ಎ ಆಗ್ತದೆ. BaCl2 ಮತ್ತು Na2SO4. ಇನ್ನು ಕ್ವಶನ್ ನಂಬರ್ 5, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಏನಾಗ್ಬೋದು ಆನ್ಸರು? 5ನೇ ಕ್ವಶನ್ ಆನ್ಸರು ಇದು ಆಪ್ಷನ್ ಸಿ, ಅಂತರ್ಶುನಕ ಕ್ರಿಯೆ. ಇನ್ನು 6ನೇ ಕ್ವಶನ್ನು, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಏನಾಗ್ಬೋದು? ಇದು ಆನ್ಸರು 6ನೇದು ಆಪ್ಷನ್ ಎ, ದ್ವಿಸ್ಥಾನಪಲ್ಲಟ ಕ್ರಿಯೆ. ನೋಡಿ, ಈ ಒಂದು ವಿಡಿಯೋ 2 ಪಾರ್ಟ್ ಆಗ್ಬೋದು. 2 ಪಾರ್ಟಿಂದ 3 ಪಾರ್ಟ್ ಆಗ್ಬೋದು. ಯಾಕಂದರೆ ತುಂಬ ಕ್ವಶನ್ಸ್ ಇವೆ, ಎಲ್ಲ ಕೂಡ ಹೇಳಬೇಕು. ಅದರಿಂದ ಯಾವುದೋ ಪಾರ್ಟ್ ವಿಡಿಯೋ ಬಿಡದೆ ಎಲ್ಲ ನೋಡ್ಕೊಳ್ಳಿ. ಅಥವಾ ಸಾಧ್ಯ ಆದರೆ ಈ ಒಂದು ವಿಡಿಯೋ ನಾನು 2 ಪಾರ್ಟಲ್ಲಿ ಮುಗಿಸ್ತೀನಿ. ಇದೊಂದು ಪಾರ್ಟು, ನೆಕ್ಸ್ಟ್ ಪಾರ್ಟು ಮುಗಿಸ್ತೀನಿ. ಕೊನೆವರೆಗೆ ನೋಡಿ. ಓಕೆ, ನೆಕ್ಸ್ಟು 7ನೇ ಕ್ವಶನ್ನು, ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಏನಾಗ್ಬೋದು ಆನ್ಸರು? 7ನೇದು ಇದು ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ, H2 ಮತ್ತು Cu. ಇದನ್ನೆಲ್ಲಿ ಕೇಳಿದರೆ ಮಾರ್ಚ್ 2020ರಲ್ಲಿ, ಏಪ್ರಿಲ್ 2025ರಲ್ಲಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ 8ನೇದು, ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ. ಏಕೆ ತಿರುಗುತ್ತದೆ? 8ನೇ ಕ್ವಶನ್ ಆನ್ಸರು ಆಪ್ಷನ್ ಎ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ನು, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ. ಇದನ್ನು ಆಗಸ್ಟ್ 2024ರಲ್ಲಿ ಕೇಳಿದರೆ ಏನಾಗ್ಬೋದು ಆನ್ಸರ್? 9ನೇದು ಆನ್ಸರ್ ನೋಡಿ, ಆಪ್ಷನ್ ಸಿ ಆಗ್ತದೆ. ಹೈಡ್ರೋಜನ್, ಆಕ್ಸಿಜನ್ 2:1. ನೆಕ್ಸ್ಟ್ 10ನೇದು, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ. 10ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ ಆಗ್ತದೆ. 10ನೇದು ಆಪ್ಷನ್ ಬಿ, ವೈರಸ್ನ ಕ್ರಿಯೆ. ನೆಕ್ಸ್ಟು 11, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಕ್ಯಾಥೋಡ್ನಲ್ಲಿ 11ನೇ ಆನ್ಸರು ಆಪ್ಷನ್ ಬಿ, ಹೈಡ್ರೋಜನ್ ಅನಿಲ. ನೆಕ್ಸ್ಟ್ 12, ಕೆಳಗಿನಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನು ಗುರುತಿಸಿ. ಸಮೀಕರಣ ಕೇಳಿದರೆ 12ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ. ನೆಕ್ಸ್ಟು 13, ಕಬ್ಬಿಣದ ಚೂರುಗಳಿಗೆ ಸಾರಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದೆ? 13ನೇದು ಏನಾಗ್ಬೋದು ನೋಡಿ. 13ನೇ ಕ್ವಶನು ಆಪ್ಷನ್ ಎ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ನೆಕ್ಸ್ಟ್ 14, ತಾಮ್ರದ ಸಲ್ಫೈಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಿಸುವ ಲೋಹ. 14ನೇದು ಆನ್ಸರು ಆಪ್ಷನ್ ಡಿ, ಕಬ್ಬಿಣ. ನೆಕ್ಸ್ಟು 15, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಏಕೆಂದರೆ ಈ ಸಂಯುಕ್ತವು ಏನಾಗಿರ್ತದೆ? 15ನೇದು ಏನಾಗಿರ್ತದೆ ಸಂಯುಕ್ತ? ಅದು ಆಪ್ಷನ್ ಬಿ, ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. 16, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ನಂತಹ ಅನಿಲ ಹಾಯಿಸಲು ಕಾರಣ. ಚಿಪ್ಸ್ನ ಏನಾಗಕ್ಕೆ? ಅದು 16ನೇದು ಆಪ್ಷನ್ ಬಿ, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಇನ್ನು 17ನೇದು, ಕಬ್ಬಿಣವು ಸಂಸ್ಕರಣೆ ಒಳಪಡುವ ರಾಸಾಯನಿಕ ಕ್ರಿಯೆಯು ಏನಾಗ್ಬೋದು? 17ನೇದು ಸೊ ಆನ್ಸರು ಇದು ಆಪ್ಷನ್ ಬಿ, ಸ್ಥಾನಪಲ್ಲಟ ಮತ್ತು ರಿಡಾಕ್ಸ್ ಕ್ರಿಯೆ ಆಗಿದೆ. 18ನೇ ಕ್ವಶನ್ನು, MnO2 + 4HCl MnCl2 + 2H2 + Cl2 ಏನಾಗ್ಬೋದು ಆನ್ಸರು? ಇದು ಆಪ್ಷನ್ ಎ ಆಗ್ತದೆ. MnO2 + HCl. ಇನ್ನು 19 ಏನು ಕೊಟ್ಟಿದ್ದಾರೆ ನೋಡಿ. ಈ ಸಮೀಕರಣಗಳನ್ನು ಸರಿದೂಗಿಸಿದಾಗ ABC ಮತ್ತು ಡಿ ಸ್ಥಾನಗಳಲ್ಲಿ ಅಣುಗಳ ಸಂಖ್ಯೆಗಳು ಕ್ರಮವಾಗಿ ಏನಾಗ್ಬೋದು? 19 ಇದು ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ 2, 2, 4, 1. ನೆಕ್ಸ್ಟ್ 2ನೇ ಓದಕ ಪ್ರಶ್ನೆಗಳು ಮಲ್ಟಿಪಲ್ ಕೇಳಬಲ್ಲ, 1 ಮಾರ್ಕ್ಸ್ ಕೇಳ್ಬೋದು. ಒಟ್ಟಿನಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇನ್ಮೇಲೆ 1 ಅಂಕದ ಕ್ವಶನ್ ನೋಡೋಣ. 1 ಮಾರ್ಕ್ಸು ರಾಸಾಯನಿಕ ಕ್ರಿಯೆ ಎಂದರೇನು? ವೇರಿ ಇಂಪಾಯಿಂಟ್ ಎಲ್ಲ ಕ್ವಶನ್ಗಳು ಸೊ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಯಾವುದು ಸುಲಭ, ಯಾವುದು ಸಾಧಾರಣ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲಗಳು ಇಂಪಾಯಿಂಟು. ಸುಮಾರು ಕ್ವಶನ್ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ಕೊಡ್ತೇನೆ. ಅದು ಕ್ವಶನ್ ಬುಕ್ಕಲ್ಲಿ ಬರ್ಕೊಳ್ಳಿ. 21, ರಾಸಾಯನಿಕ ಸಮೀಕರಣ ಎಂದರೇನು? ಪ್ರತಿಯೊಂದು ಕ್ವಶನ್ ಇಂಪಾಯಿಂಟು. 22, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ? 23, ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು? 24, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಯಾಗಿ ಏಕೆ? 25, ಪ್ರಕ್ಷೇಪಣ ಕ್ರಿಯೆ ಎಂದರೇನು ಎಂದು ಒಂದು ಉದಾಹರಣೆ ಕೊಡಿ. ಆಮೇಲೆ ನೋಡಿ, ವೇರಿ ಇಂಪಾಯಿಂಟು ವರ್ಷ ಕೊಟ್ಟಿದ್ದಾರೆ ನೋಡಿ. ಇಯರು ಸೆಪ್ಟೆಂಬರ್ 2020, ಮಾರ್ಚ್ 2023 ಇವೆಲ್ಲ ವೇರಿ ಇಂಪಾಯಿಂಟು. ಯಾಕಂದರೆ ಕಳೆದ ವರ್ಷ ಕೇಳಿದರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಕಳೆದ ವರ್ಷದ ಕ್ವಶನ್ ಪೇಪರಲ್ಲಿ ಕ್ವಶನ್ಗಳು
ಈ ವರ್ಷ ಬರ್ತವೆ. ಅದರಿಂದ ಈ ವೆರಿ ಇಂಪಾರ್ಟೆಂಟ್ ನೋಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಗಳು ಬ್ರಾಕೆಟಲ್ಲಿ ಏರ್ ಕೊಟ್ಟಿದ್ರಿ, ಅಬ್ಸರ್ವ್ ಮಾಡ್ಬೋದು ನೀವು. ಈ ಕ್ವಶನ್ನು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲ ಹಾಯಿಸಲು ಕಾರಣವೇನು? ಯಾವಾಗ ಕೇಳಿದರೆ ಇದನ್ನ ಸೆಪ್ಟೆಂಬರ್ 2020ರಲ್ಲಿ 23ರಲ್ಲಿ ಮತ್ತು 2025ರಲ್ಲಿ ಕೇಳಿದ್ದಾರೆ. ಕಮೆಂಟ್ ಎಂದರೇನು? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಇವೆಲ್ಲ ಕ್ವಶನ್ ಬಿಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲು ಕ್ವಶನ್ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ಕೊಡ್ತೀನಿ. ಆಯ್ತಾ? ಮತ್ತು ನಿಮ್ಗೆ ಗೊತ್ತಿಗಾಗಲೇ ಬುಕ್ಕಲ್ಲೇ ನಿಮಗೆ ನೋಟ್ಸಿದ್ರೆ ನೋಡ್ಕೋಬೋದು. ಆಯಿತು. ನೆಕ್ಸ್ಟು ಎಷ್ಟು 35 ಕ್ವಶನ್ವರೆಗೆ. ಎಷ್ಟು 20ರಿಂದ 35 ಎಲ್ಲ ಕ್ವಶನ್ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ. 20ರಿಂದ 35 ಓಕೆ. ಸೊ ಎಲ್ಲ ಕ್ವಶನ್ ಆನ್ಸರ್ ಇವೆ. ನಿಮಗೆ ಯಾವುದು ಡೌಟ್ ಇದೆ ಕ್ವಶನ್ನು, ಉತ್ತರ ಡೌಟ್ ಇದೆ, ಅದು ನೋಡ್ಕೊಳ್ಳಿ. 20, 21, 22 ಆಮೇಲೆ 23 ಪ್ರತಿಯೊಂದು ಕ್ವಶನ್ ಆನ್ಸರ್ ಇವೆ. ನಿಮಗೆ ಯಾವುದು ಬರ್ತಿಲ್ಲ ಅದನ್ನ ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅನ್ಕೋತೀನಿ. ಜಸ್ಟ್ ರಿವೈಸ್ ಮಾಡಿ. ನಿಮಗೆ ಯಾವುದು ಕ್ವಶನ್ ಬರ್ತಿಲ್ಲ ಉತ್ತರ ಅದು ನೋಡ್ಕೋಬೋದು. ಸೊ 35ರವರೆಗೆ ಕಂಪ್ಲೀಟ್ ಆನ್ಸರ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿ, ನಿಮಗೆ ಯಾವುದು ಉತ್ತರ ಗೊತ್ತಿಲ್ಲ ಅದನ್ನು ನೋಡ್ಕೊಳ್ಳಿ. ಸಿಗಲ್ಲ ಏನು ಕ್ವಶನ್ ಕೊಟ್ಟಿದ್ದೀನಿ, ಆ ಕ್ವಶನ್ ಹಿಂದೆ ಬಿಟ್ಟು ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸ್ ಕೇಳ್ತಾರೆ. ಈ ಒಂದು ಅಧ್ಯಾಯದಿಂದ ನಮಗೆ 3 ಮಾರ್ಕ್ಸ್ ಕೇಳ್ತಾರೆ, ಅದನ್ನು ಕೂಡ ಹೇಳಿಬಿಡ್ತೀನಿ, ವೇಟ್ ಮಾಡಿ. ಈ ಒಂದು ಅಧ್ಯಾಯದಿಂದ 3 ಮಾರ್ಕ್ಸ್ ಕೇಳೋದಂತೂ ಪಕ್ಕ. ಇದಾದಮೇಲೆ 1 ಅಂಕ ಪ್ರಶ್ನೆ ಆಯಿತು. ಸೊ 2 ಅಂಕ ಕೇಳೋದಿಲ್ಲ, ಡೈರೆಕ್ಟಾಗಿ ಅವರು ನೀಲಂಚಿ ಕೊಟ್ಟಿದ್ದಾರೆ. 3 ಅಂಕಕ್ಕೆ ಹೋಗೋಣ ನಾವು. 2 ಮಾರ್ಕ್ಸಿಗೆ ಕೇಳೋದಿಲ್ಲ, ಡೈರೆಕ್ಟಾಗಿ 3 ಮಾರ್ಕ್ಸಿಗೆ ಹೋಗೋಣ. ಓಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. 56 ಇದು ಕೂಡ ಸಾಧಾರಣ ಪ್ರಶ್ನೆ. ಒಂದು ಪ್ರಮಾಣದಲ್ಲಿ 5 ml ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ. 1ನೇ ಕ್ವಶನ್ನು, ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜಲವಿಲೀನ ನಗೋಳದ ಬಿಳಿಯ ಪ್ರಕ್ಷೇಪ ಯಾವುದು? 2ನೇದು, ಬಿಳಿ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಹೆಸರಿಸಿ. 3ನೇದು, ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು. ಇದನ್ನು ಜೂನ್ 2023ರಲ್ಲಿ ಕೇಳಿದ್ದಾರೆ. ಸೊ ಅದು ಅನ್ಕೋತೀನಿ ನೋಡಿ. ನೆಕ್ಸ್ಟು 57, ಸತು, ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ABC ಮತ್ತು D ಎಂಬ ಪ್ರಮಾಣಗಳಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಮಾಣಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ. ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ? ಆ ರಾಸಾಯನಿಕ ಕ್ರಿಯೆಗಳಿಗೆ ಸಮೀಕರಣ ಬರೆಯಿರಿ. ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ನಾನು ನಿಮಗೆ ಉತ್ತರ ಸಹಿತ ಕೊಡ್ತೀನಿ. ನೋಡಿ, ಅಬ್ಸರ್ವ್ ಮಾಡಿ, ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಯಾವ ವರ್ಷ ಕೇಳಿದಾರಂತ, ಅವನು ಬಿಡೋಕ್ಕೆ ಹೋಗಬೇಡಿ. ಆಮೇಲೆ 64 ನೋಡಿ, ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ. ಈ ಕ್ವಶನ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಸೊ ಬರ್ಬೋದು ಈ ವರ್ಷ. ಮಾಲ್ ಪೇಪರ್ ಕೊಟ್ಟಿದ್ದಾರೆ, ಕೇಳ್ಬೋದು. 65, 66 ಎಲ್ಲ ಕೂಡ ಇಂಪಾರ್ಟೆಂಟು. ಸೊ 67, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೀರಿ. ಕೇಳ್ತಾರೆ 3 ಮಾರ್ಕ್ಸ್ಗೆ. ಈ ವರ್ಷ ಕೇಳ್ತಾರೆ ಸರಿದೂಗಿದ ಸಮೀಕರಣ. ಅದನ್ನು ಕೇಳ್ಬೋದು, ಇಲ್ಲ ಅದನ್ನು ಕೇಳ್ಬೋದು. ಇಷ್ಟು ನೋಡ್ಕೊಳ್ಳಿ. 69ವರೆಗೆ, ಎಲ್ಲಿಂದ 56ರಿಂದ 69ವರೆಗೆ ಉತ್ತರ ಕೊಡ್ತೀನಿ. 56ರಿಂದ 69. ಸೊ ಮನೆಗೆ ಉತ್ತರ ಬೇಕಾಗಿವೆ, ಅದರಿಂದ ಉತ್ತರ ಕೊಟ್ಬಿಡ್ತೀನಿ. ಓಕೆ, ಆನ್ಸರ್ ನೋಡ್ಕೊಳ್ಳಿ. ನಿಮಗೆ ಯಾವುದು ಕ್ವಶನ್ ಡೌಟ್ ಇದೆ ಆ ಉತ್ತರ ನೋಡ್ಕೊಳ್ಳಿ. 56, 57 ಪ್ರತಿಯೊಂದು ಉತ್ತರ ಇವೆ. ಯಾವುದು ಡೌಟ್ ಇವೆ. ಮತ್ತು ತುಂಬ ಇಂಪಾರ್ಟೆಂಟ್ ಕೇಳ್ತಾ ಇದ್ದಾರೆ ನಿಮಗೆ. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಯಾವ ವರ್ಷ, ಅವೆಲ್ಲ ಇಂಪಾರ್ಟೆಂಟು, ಅವೇ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಅವೇ ಮೋಸ್ಟ್ ಇಂಪಾರ್ಟೆಂಟು, ಅವ್ನು ನೋಡ್ಕೊಳ್ಳೇಬೇಕು. ಆಮೇಲೆ 4 ಅಂಕ ಪ್ರಶ್ನೆಗಳು ಕೇಳೋದಿಲ್ಲ. ಏನು ಕೇಳ್ತಾರೆ, 1ನೇದು 1 ಮಾರ್ಕ್ಸು, ಆಮೇಲೆ 3 ಮಾರ್ಕ್ಸು ಇಷ್ಟೇ ಕೇಳ್ತಾರೆ. 4 ಮಾರ್ಕ್ಸನ್ನು ಕೇಳೋದಿಲ್ಲ, ಅದರಿಂದ ನಾವು ಓದೋ ಅವಶ್ಯಕತೆ ಇಲ್ಲ ಅದನ್ನ. ಓಕೆ, ನೆಕ್ಸ್ಟ್ ಹೋಗೋಣ ನಾವು 2ನೇ ಅಧ್ಯಾಯ ನೋಡೋಣ. ಸೊ ಇನ್ನೂ ತುಂಬ ಕ್ವಶನ್ಸ್ ಇವೆ, ಎಲ್ಲ ಕೂಡ ಹೇಳ್ಬೇಕು ನಾನು. ಸೊ 4 ಮಾರ್ಕ್ಸ್ ಕೇಳೋದಿಲ್ಲ, ಅದನ್ನು ಓದೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಬೇಕು ಅನ್ನೋರು ಆದರೂ ಓದ್ಕೋಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ 4 ಅಂಕ ಕೇಳೋದಿಲ್ಲ, ಅದನ್ನು ಓದೋಲ್ಲ ನಾವು. ನೆಕ್ಸ್ಟು ಅಧ್ಯಾಯ 2, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸೊ ಇಲ್ಲಿಂದ ಯಾವೆಲ್ಲ ಕ್ವಶನ್ಗೆ ಬರ್ಬೋದು ನೋಡಿ. ಸೊ ನೀಲಕ್ಷೆ ನೋಡ್ಕೊಂಡ್ಬಿಡ್ತೀನಿ, ವೇಟ್ ಮಾಡಿ ಸ್ವಲ್ಪ. ಸೊ ಆಮ್ಲಗಳು, ಪ್ರತ್ಯಾಮ್ಲ ಮತ್ತು ಲವಣಗಳು. ಸೊ 1ನೇ ಪೇಜು. ಈ ಒಂದು ಅಧ್ಯಾಯದಿಂದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಏನು ಕೇಳ್ತಾರೆ, 1 ಅಂಕದ 1 ಪ್ರಶ್ನೆ, ಆಮೇಲೆ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 1, 2, 3 ಮಾರ್ಕ್ಸ್ ಕೇಳ್ತಾರೆ ನೋಡಿ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಕೇಳೋದಿಲ್ಲ. ಟೋಟಲ್ ನಾವು
6 ಮಾರ್ಕ್ಸ್ ನೋಡಿ, 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು, ಟೋಟಲ್ 6 ಮಾರ್ಕ್ಸು. 1, 2, 3 ನೋಡೋಣ ನಾವು. ಓಕೆ, ಮೊದಲು ನಾವು 1 ಮಾರ್ಕ್ಸ್ ನೋಡೋಣ. ಮಲ್ಟಿಪಲ್ ಕ್ವಶನ್ಗಳು ಯಾವಾಗ ಕೇಳ್ಬೋದು ನೋಡಿ. ಈ ಕೆಳಗಿನಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ. ಯಾವುದಾಗ್ಬೋದು? ಸೊ 2ನೇ ಅಧ್ಯಾಯ ಇದು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. 1ನೇ ಕ್ವಶನ್ನು, ಈ ಕೆಳಗಿನಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದಾಗ್ಬೋದು? ಇದನ್ನು ಏಪ್ರಿಲ್ 2019 ಕೇಳಿದ್ದಾರೆ. ಏಪ್ರಿಲ್ 2019 ಯಾವುದಾಗ್ಬೋದು? ಆನ್ಸರು ಆಪ್ಷನ್ ಸಿ ಆಗ್ತದೆ, 2NaOH. ನೆಕ್ಸ್ಟು ಕ್ವಶನ್ ನಂಬರ್ 2, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ? ಆಪ್ಷನ್ ಎ ಪ್ರತ್ಯಾಮ್ಲೀಯ ಆಗ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಇನ್ನು 3ನೇದು ಸ್ವಲ್ಪ ಫಾಸ್ಟ್ ಹೇಳ್ತೇನೆ, ನೋಡ್ಕೊಳ್ಳಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಏನಾಗ್ಬೋದು? 3ನೇದು ಆನ್ಸರು ಆಪ್ಷನ್ ಎ ಅಲ್ಯೂಮಿನಿಯಂ ಸರಿಯಾದ ಉತ್ತರ. 4ನೇದು, ಸೋಡಿಯಂ ಕಾರ್ಬೋನೇಟ್ ಸಾರಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. 4ನೇದು ಆನ್ಸರು ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಇನ್ನು 5ನೇದು, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು? 5ನೇದು ಆನ್ಸರು ಆಪ್ಷನ್ ಡಿ ಜಠರ ರಸ. ಇನ್ನು 6ನೇದು, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಿರುವ ಆಮ್ಲ. ಯಾವ ಆಮ್ಲ? 6ನೇದು ಆಪ್ಷನ್ ಎ ಮೆಥನೋಯಿಕ್ ಆಮ್ಲ. ಇನ್ನು 7ನೇದು, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳೆಂದರೆ? 7ನೇದು ಆನ್ಸರು ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್. 8ನೇದು, ಆಮ್ಲದ pH ಮೌಲ್ಯ ವ್ಯಾಪ್ತಿ. ಆಮ್ಲದ pH ಮೌಲ್ಯ ವ್ಯಾಪ್ತಿ ಕೇಳಿದರೆ. ಸೊ ವೇಟ್ ಮಾಡಿ ಉತ್ತರವನ್ನು ಕೊಡ್ತೀನಿ. ಸೊ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಯಾವುದು ಕ್ವಶನ್ ಬಿಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟು 2 ಪಾರ್ಟ್ ಮಾಡ್ತೀನಿ ಇವನ್ನ. ಓಕೆ, ಕ್ವಶನ್ ಏನು? ಆಮ್ಲದ pH ಮೌಲ್ಯದ ವ್ಯಾಪ್ತಿ. 8ನೇದು ಆನ್ಸರು ಆಪ್ಷನ್ ಏನಾಗ್ತದೆ? 0-ಗಳು. 9ನೇದು, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ? 9ನೇದು ಆಪ್ಷನ್ ಬಿ ಆಮ್ಲೀಯತೆ ಹೆಚ್ಚುತ್ತದೆ. ಇನ್ನು 10ನೇದು, ಸತುವಿಗೆ ಸಾರಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ. 10ನೇ ಆನ್ಸರ್ ಏನಾಗ್ಬೋದು? ಆಪ್ಷನ್ ಸಿ ಹೈಡ್ರೋಜನ್. ನೆಕ್ಸ್ಟ್ 11, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ. ಯಾವ ಉತ್ಪನ್ನ ಹೊಂದಿರುತ್ತದೆ? 11ನೇದು ಆಪ್ಷನ್ ಡಿ ಆಗ್ತದೆ, ಲವಣ ಮತ್ತು ಹೈಡ್ರೋಜನ್ ಅನಿಲ. 12, ಸುಣ್ಣದ ತಿಳಿನೀರಿನ ಅಣುಸೂತ್ರ ಏನು? 12ನೇದು ಆನ್ಸರು ಆಪ್ಷನ್ ಬಿ CaOH2. ನೆಕ್ಸ್ಟು 13, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಏನಾಗ್ತದೆ? 13ನೇದು ಆಪ್ಷನ್ ಸಿ ತಾಮ್ರದ ಹೈಡ್ರಾಕ್ಸೈಡ್. ನೆಕ್ಸ್ಟು 14, ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು ಏಕೆಂದರೆ ಅದು ಏನಾಗಿರ್ತದೆ? 14ನೇದು ಆಪ್ಷನ್ ಎ ಬೈರೋಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ. 15, ಒಂದು ಆಮ್ಲೀಯ ಲವಣವನ್ನು ಪಡೆಯಬೇಕಾಗಿದೆ, ಆಗ ಪರಸ್ಪರ ಪ್ರತಿವರ್ತಿಸಬೇಕಾದ ಆಮ್ಲದ ಹಾಗೂ ಪ್ರತ್ಯಾಮ್ಲ ವಿಧಗಳು. 15ನೇ ಆನ್ಸರು ಆಪ್ಷನ್ ಡಿ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ. 16, M ಮತ್ತು N ಎಂಬ 2 ದ್ರಾವಣಗಳಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಒಂದಾದ ನಂತರ ಮತ್ತೊಂದು ಅದ್ದಿ ಪರೀಕ್ಷಿಸಿದಾಗ ವೀಕ್ಷಿಸಬಹುದಾದ ಒಂದು ಬದಲಾವಣೆ ಏನು? ಆಪ್ಷನ್ ಸಿ ಆಗ್ತದೆ, M ಅಲೋಯಿಯ ಆಕ್ಸೈಡ್ ದ್ರಾವಣವಾಗಿದ್ದರೆ ನೀಲಿ ಲಿಟ್ಮಸ್ ಕೆಂಪಾಗುವುದು. ಅದಾದಮೇಲೆ ಒಂದೊಂದು ಪ್ರಶ್ನೆಗಳು ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ನೋಡಿ, ಪ್ರತಿ ವರ್ಷ ಕೇಳಿದರೆ ಎಲ್ಲ ಕೂಡ ಅವನು ಕೊಟ್ಟಿದ್ದಾರೆ. ತಟಸ್ಥೀಕರಣ ಕ್ರಿಯೆ ಎಂದನ್ನು ವೇರು ಇಂಪಾರ್ಟೆಂಟು. ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿಡಬೇಕು, ವೈಜ್ಞಾನಿಕ ಕಾರಣ ಕೊಡಿ. ಬಯೋಟಿಕ್ ಆಕ್ಸೈಡ್ ಎಂದರೇನು? ಮಾರ್ಜಿಗಳನ್ನು ಬಳಸಿ ನೀರಿನ ಗಡುಸನವನ್ನು ಪರೀಕ್ಷಿಸಬಹುದೇ, ಕಾರಣ ಕೊಡಿ. ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಒಂದೊಂದು ಪ್ರಶ್ನೆ ಇವೆ, ನಾನು ಆನ್ಸರ್ ಕೊಡ್ತೀನಿ. ಮೊದಲು ಕ್ವಶನ್ ಓದ್ಕೊಳ್ಳಿ ನೀವು. ಸೊ ಎಲ್ಲ ಕ್ವಶನ್ ಓದ್ಕೋಬೇಡಿ, ಯಾವೆಲ್ಲ ಇಂಪಾರ್ಟೆಂಟ್ ಇವೆ ಅಷ್ಟು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಅಂತ ಅಂದರೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಅವು ಮೋಸ್ಟ್ ಇಂಪಾರ್ಟೆಂಟು, ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಓದೋ ಕ್ವಶನ್ನು ಒಂದ್ಸಲ ನೋಡ್ಕೊಂಬಿಡಿ ಅಷ್ಟೇ. ಆದರೂ ಇಂಪಾರ್ಟೆಂಟ್ ಮತ್ತೆ ಎಲ್ಲ ಕೂಡ ಇಂಪಾರ್ಟೆಂಟು, ಯಾವುದೂ ಕ್ವಶನ್ ಬಿಡೋಕೆ ಹೋಗಬೇಡಿ. ಸೊ ಮೋಸ್ಟ್ ಚೆನ್ನಾಗಿ ಓದ್ಕೋಬೇಕದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಸೊ ತುಂಬ ಕ್ವಶನ್ಸ್ ಇವೆ, ಅರ್ಥ ಆಯ್ತಾ? ಎಷ್ಟು? 43ರಿಂದ 43ರವರೆಗೆ ಕೊಡ್ತೀನಿ. 17ರಿಂದ 43 ಉತ್ತರ. ಓಕೆ, 17ರಿಂದ 43 ಆನ್ಸರ್ ಇವೆ.
ನಿಮಗೆ ಯಾವುದು ಕ್ವಶನ್ ಉತ್ತರ ಗೊತ್ತಿಲ್ಲ ಅವ್ನು ನೋಡ್ಕೊಳ್ಳಿ. 17, 18, 19, 20, 21, 22, 23 ಪ್ರತಿಯೊಂದು ಕ್ವಶನ್ ಇವೆ. ನಿಮಗೆ ಯಾವುದು ಉತ್ತರ ಗೊತ್ತಿಲ್ಲ ಅವ್ನು ನೋಡ್ಕೊಳ್ಳಿ. ಸೊ ಬೇಕನ್ನೋರು ಗ್ರೂಪಲ್ಲಿ PDF ಇರ್ತೀನಿ, ಗ್ರೂಪಲ್ಲಿ PDF ಅಲ್ಲಿ ನೋಡ್ಕೊಬೋದು. 43. ನೆಕ್ಸ್ಟ್ ಹೋಗೋಣ ನಾವು 2 ಮಾರ್ಕ್ಸ್ ಕ್ವಶನ್ಸು. ಸೊ ಇಲ್ಲೇ ನೋಡಿ ಎಷ್ಟು ಆಯ್ತು ಟೈಮ್, ಇದು 20 ನಿಮಿಷ ಆಯಿತು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳಾಯಿತು, 2 ಅಂಕದ ಪ್ರಶ್ನೆಗಳು. ಸೊ ವೆರಿ ಇಂಪಾರ್ಟೆಂಟು. ವೈಜ್ಞಾನಿಕ ಕಾರಣ ಕೊಡಿ ಆಮ್ಲವನ್ನು ಸಾರಯುತಗೊಳಿಸಿದಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಜೂನ್ 2019 ಕೇಳಿದ್ದಾರೆ. ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನು. ಸೊ ನಾನು ಉತ್ತರ ಕೊಡ್ತೇನೆ. ಹುಡುಗನ ಪಾಸ್ ಮಾಡಿ ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ಸೊ 2 ಅಂಕ ನೋಡ್ಕೊಳ್ಳಿ. ಎಷ್ಟರವರೆಗೆ? 44ರಿಂದ. ನೋಡಿ ಎಲ್ಲ ಕೂಡ ಉತ್ತರವೇ. ನಿಮಗೆ ಯಾವ್ದು ಗೊತ್ತಿಲ್ಲ ಅದು ನೋಡ್ಕೊಳ್ಳಿ. 44, 45, 46, 47. ಹುಡುಗನ ಪಾಸ್ ಮಿನಿಟ್ ನೋಡ್ಕೊಳ್ಳಿ. ನಂತರ 3 ಅಂಕದ ಪ್ರಶ್ನೆ ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸು ಯಾವಾಗ ಕೇಳ್ಬೋದು. ಇವೆಲ್ಲ 3 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್ ಯಾವುದು? 60ನೇದು. ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆ ಚಿತ್ರ ಬರೆಯಿರಿ. ನೋಡಿ ಎಷ್ಟು ಸಲ ಕೇಳಿದರೆ? ಏಪ್ರಿಲ್ 2019, 20, ಆಮೇಲೆ ಸೆಪ್ಟೆಂಬರ್ 2020, ಮಾರ್ಚು, ಜುಲೈ. ವೆರಿ ಇಂಪಾರ್ಟೆಂಟು. ಈ ವರ್ಷ ಕೂಡ ಬರ್ಬೋದು ಈ ಚಿತ್ರ. ಕೇಳ್ತಾರೆ 60ನೇದು. ಇದೇ ರೀತಿ ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ. ಸೊ ಎಷ್ಟು? 74ರವರೆಗೆ ಉತ್ತರ ಕೊಡ್ತೀನಿ, ವೇಟ್ ಮಾಡಿ. ಮತ್ತೆ ಮುಂದೆ ಹೋಯ್ತಿದ್ದು. ಓಕೆ, ಇಲ್ಲಿದೆ ನೋಡಿ 60ನೇ ಕ್ವಶನ್ನು. ಈ ಚಿತ್ರ ನೋಡಿ. ಸೊ 74 ಉತ್ತರ ಆಯಿತು. 4 ಅಂಕ ಪ್ರಶ್ನೆ ಬರ್ತವೆ. 4 ಮಾರ್ಕ್ಸು ಕೇಳೋದಿಲ್ಲ ನಿಮ್ಮ ಎಕ್ಸಾಮ್ನಲ್ಲಿ. ಏನಾದರೂ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸ್ ಕೇಳ್ತಾರೆ. ಸೊ 3 ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಅಧ್ಯಾಯ ಹೋಗೋಣ. ಸೊ ಯಾವ ಅಧ್ಯಾಯ ಇರ್ಬೋದು ನೆಕ್ಸ್ಟು? ಸೊ ಆಮ್ಲ ಪ್ರತ್ಯಾಮ್ಲ ಆಯಿತು. ಇನ್ನು ಅಧ್ಯಾಯ 5 ಜೀವಕ್ರಿಯೆಗಳು. ಸೊ ನೋಡೋಣ. ಇದರ ನೀಲಕ್ಷೆ ಹೇಳ್ಬಿಡ್ತೀನಿ, ವೇಟ್ ಮಾಡಿ. ನೆಕ್ಸ್ಟು ಲೋಹಗಳು ಮತ್ತು ಅಲೋಹಗಳು ನೋಡ್ಕೋಬೇಕು ನಾವು. ಓಕೆ, ಅದಕ್ಕಿಂತ ಮುಂಚೆ ಜೀವಕ್ರಿಯೆ ನೋಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಜೀವಕ್ರಿಯೆ ನೋಡ್ಕೊಂಡು ಹೋಗೋಣ, ಆಮೇಲೆ ಲೋಹಗಳು ಅಲೋಹಗಳು ನೋಡ್ಕೊಂಡ್ರಾದ್ರು. ಇವೆಲ್ಲ ಕ್ವಶನ್ಸ್ ಆಗಿವೆ. ಸೊ 4 ಮಾರ್ಕ್ಸ್ ನೋಡ್ಕೊಂಡು ಹೋಗಬೇಡಿ. 4 ಮಾರ್ಕ್ಸ್ ಕೇಳೋದಿಲ್ಲ ಎಕ್ಸಾಮಲ್ಲಿ. ಕೇವಲ 3 ಮಾರ್ಕ್ಸು ಸಾಕು. ನೆಕ್ಸ್ಟು ಜೀವಕ್ರಿಯೆಗಳು. ಇದರ ಒಂದು ನೀಲನಕ್ಷೆ ಕೊಟ್ಬಿಡ್ತೀನಿ ನೋಡಿ. ಸೊ ಏನು ಕೇಳ್ತಾರೆ ಇಲ್ಲಿ? 1 ಅಂಕದ 2 ಪ್ರಶ್ನೆ, ಆಮೇಲೆ 2 ಅಂಕದ 1 ಪ್ರಶ್ನೆ, ನಂತರ 4 ಅಂಕದ 1 ಪ್ರಶ್ನೆ. 1 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು. ಅರ್ಥ ಆಯ್ತಾ? 1 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು. ಒಟ್ಟಿನಲ್ಲಿ ಏನು ಕೇಳಲ್ಲ ಇಲ್ಲಿ? 3 ಮಾರ್ಕ್ಸ್ ಕೇಳೋದಿಲ್ಲ. 3 ಮಾರ್ಕ್ಸ್ ಕೇಳೋದಿಲ್ಲ. ಇನ್ಮೇಲೆ ನೋಡೋಣ ಜೀವಕ್ರಿಯೆಗಳಿಂದ ಅಧ್ಯಾಯ 5. ಸೊ ಇದನ್ನು ಸೆಕೆಂಡ್ ಪಾರ್ಟಲ್ಲಿ ಕೊಡ್ತೀನಿ, 2ನೇ ಪಾರ್ಟಲ್ಲಿ ಕೊಡ್ತೀನಿ. ಸೊ ಕಂಪ್ಲೀಟ್ ಅದೇ ತಪ್ಪದೆ ಕಂಪ್ಲೀಟಾಗಿ 2ನೇ ಪಾರ್ಟ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ವಿಡಿಯೋ 2ನೇ ಪಾರ್ಟ್ ಬರ್ತದೆ. ಇದು 1ನೇ ಪಾರ್ಟ್ ವಿಡಿಯೋ ಆಯಿತು. 2ನೇ ಪಾರ್ಟಲ್ಲಿ ಆಲ್ಮೋಸ್ಟು ಕವರ್ ಮಾಡ್ತೀನಿ ಇನ್ನೂ ಸ್ವಲ್ಪ ಅಧ್ಯಾಯಗಳನ್ನು. ಆಲ್ಮೋಸ್ಟು 2ನೇ ಪಾರ್ಟಲ್ಲಿ ಕಂಪ್ಲೀಟ್ ಆಗ್ಬೋದು. ನೋಡೋಣ, ಸಾಧ್ಯ ಕಂಪ್ಲೀಟ್ ಮಾಡ್ತೇನೆ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.